ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಸಮ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸಮ್ ನಂಬರ್ 1 ಸಾಲ್ವ್ ಮಾಡಿದ್ವಿ. ಈಗ ಪ್ರಾಬ್ಲಮ್ ನಂಬರ್ 2 ಮಾಡೋಣ ಬನ್ನಿ. ಸೊ ಅದು ಹೇಗೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಸಮ್ ಬಂದು ದ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಕನ್ಸರ್ನ್ ಫಾರ್ ದ ಇಯರ್ 2022 ಆ್ಯಂಡ್ 23. ಪ್ರಿಪೇರ್ ಎ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಸ್ಟಡಿ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕನ್ಸರ್ನ್. ಸೊ ಎಕ್ಸ್ಕೋ ಲಿಮಿಟೆಡ್. ಸೊ ಇದರಲ್ಲಿ ಪರ್ಟಿಕ್ಯುಲರ್ಸಲ್ಲಿ ಸೊ ಅಸೆಟ್ ಸೈಡು ಮತ್ತು ಲಯಬಿಲಿಟಿ ಸೈಡ್ ಅಮೌಂಟ್ ಕೊಟ್ಟಿದ್ದಾರೆ, 2 years ಕೊಟ್ಟಿದ್ದಾರೆ. ಸೊ ಈಗ ನಾವು ಸಾಲ್ವ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಈಗ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟಲ್ಲಿ ಈಗ ಸೆಕೆಂಡ್ ಒಂದು ಸಮ್ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ ನಾನು ಫಾರ್ಮೆಟ್ ಹಾಕಿದ್ದೀನಿ. ಇದರಲ್ಲಿ ಕಾಲಮ್ ನೇಮ್ ಮೆನ್ಷನ್ ಮಾಡೋಣ ಬನ್ನಿ. ಪರ್ಟಿಕ್ಯುಲರ್. ಸೊ ಇಯರ್ಸ್ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ 2022, 2023, increase or decrease amount. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಓಕೆನಾ. ಸೊ ಇದ್ರ ಫಸ್ಟ್ ಒನ್ ನಾವು ಯಾವಾಗಲೂ ಸಮ್ಮಲ್ಲಿ ಏನು ಮೆನ್ಷನ್ ಮಾಡ್ತೀವಿ? ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್. ಓಕೆನಾ. ಸೊ ಇದರಲ್ಲಿ ಫಸ್ಟ್ ಸಮ್ಮಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಮೆನ್ಷನ್ ಮಾಡ್ಕೊಳ್ಳೋಣ ಅಮೌಂಟು. ಸೊ ಫಸ್ಟ್ ಸಮ್ಮಲ್ಲಿ ಬಂದು ರಿಸರ್ವ್ಸ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ 2022 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 12 lakh. ಸೊ 2023 16 lakh. ಸೊ ನೆಕ್ಸ್ಟ್ ಒನ್ ಬಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬಂದು 2022 ಅಲ್ಲಿ 6,60,000 ಕೊಟ್ಟಿದ್ದಾರೆ. ಸೊ 2023 ಅಲ್ಲಿ ಬಂದು 4,44,000 ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಸಮ್ಮಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಆನ್ ಮಾರ್ಟ್ಗೇಜ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದಾರೆ. ಸೊ ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದಾರೆ. ಸೊ 2022 ಅಲ್ಲಿ ಎಷ್ಟಿದೆ ಲಾಂಗ್ ಟರ್ಮ್ ಲೋನ್ಸು? 3 lakh ಇದೆ. 2023 ಅಲ್ಲಿ 4 lakh ಇದೆ. ಸೊ ನೆಕ್ಸ್ಟ್ ಒನ್ ಬಂದು ನಮಗೆ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ 2022 ಅಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ? ನಮಗೆ 1 lakh ಕೊಟ್ಟಿದ್ದಾರೆ. 2023 ಅಲ್ಲಿ ಬಂದು ನಮಗೆ 90,000 ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ನಮಗೆ ಸಂಡ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೊ ಸಂಡ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. 2022 ಅಲ್ಲಿ ಬಂದು ನಮಗೆ 2 lakh ಕೊಟ್ಟಿದ್ದಾರೆ. 2023 ಅಲ್ಲಿ 2,40,000 ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಒನ್ ಬಂದು ನಮಗೆ ಅದರ್ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟೀಸ್. ಸೊ 2022 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 10,000. 2023 ಅಲ್ಲಿ ಬಂದು 20,000 ಕೊಟ್ಟಿದ್ದಾರೆ. ಸೊ ಈಗ ನಾವು ಇದು ಟೋಟಲ್ ಮಾಡೋಣ. ಸೊ ಕೊಟ್ಟಿರೋದೆಲ್ಲ ನಾವು ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಯಾವ್ದಾದ್ರು ಬಿಟ್ಟಿದ್ದೀವಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಮೆನ್ಷನ್ ಮಾಡಿಲ್ಲ. ಸೊ ಓಕೆ, ಡಿಬೆಂಚರ್ಸ್ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಡಿಬೆಂಚರ್ಸ್ ಎಷ್ಟು ಕೊಟ್ಟಿದೆ? 2022 ಅಲ್ಲಿ ಬಂದು ನಮಗೆ 4 lakh ಕೊಟ್ಟಿದ್ದಾರೆ. ಸೊ 2023 ಅಲ್ಲಿ ನಮಗೆ 6 lakh ಕೊಟ್ಟಿದ್ದಾರೆ. ಸೊ ಓಕೆ, ನಾವು ಕೊಟ್ಟಿರೋದೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಅದನ್ನು ಟೋಟಲ್ ಮಾಡೋಣ. ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ ನಾವು 2022 ಟೋಟಲ್ ಮಾಡೋಣ ಬನ್ನಿ. 12 lakh ಪ್ಲಸ್ 6,60,000 ಪ್ಲಸ್ 3 lakh ಪ್ಲಸ್ 1 lakh 2 lakh 10,000 4 lakh. ಸೊ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ಸೊ ಟೋಟಲ್ 28,70,000 ಇದೆ. 28,70,000 ಬಂದಿದೆ.
ಸೊ 2023 ನೋಡೋಣ. 16 lakh, 4,44,000, 4,90,000, 2,40,000, 20,000, 6 lakh. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಎಷ್ಟು ಬಂದಿದೆ? 33,94,000 ಬಂದಿದೆ. ಓಕೆನಾ? ಸೊ ಈಗ ನಾವು ಇದು ಎ ಬಿ ಸಿ ಡಿ. ಸೊ ಎ ಬಿ ಐಡೆಂಟಿಫೈ ಮಾಡಾಯ್ತು ನಾವು. ಸೊ ಈಗ ಡಿ ಐಡೆಂಟಿಫೈ ಮಾಡೋಣ ಬನ್ನಿ. ಸಿ ಐಡೆಂಟಿಫೈ ಮಾಡೋಣ. ಸಿ ಹೇಗೆ ಮಾಡೋದು? ಬಿ ಮೈನಸ್ ಎ ಮಾಡಬೇಕು. ಓಕೆನಾ? 16 lakh ಮೈನಸ್ 12 lakh. ಸೊ ಎಷ್ಟು ಬಂದಿದೆ? 4 lakh ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದು 4,44,000 ಮೈನಸ್ 6,60,000 ಮಾಡಿದ್ರೆ ಮೈನಸ್ 2,16,000. ನೆಕ್ಸ್ಟು 4 lakh ಮೈನಸ್ 3 lakh ಮಾಡಿದ್ರೆ ನಮಗೆ 1 lakh. ನೆಕ್ಸ್ಟು 90,000 ಮೈನಸ್ 1 lakh ಮೈನಸ್ 10,000. 2,40,000 ಮೈನಸ್ 2 lakh 40,000. ನೆಕ್ಸ್ಟು 20,000 ಮೈನಸ್ 10,000 10,000. ನೆಕ್ಸ್ಟು 6 lakh ಮೈನಸ್ 4 lakh ಮಾಡಿದ್ರೆ ನಮಗೆ 2 lakh ಬರುತ್ತೆ. ಸೊ ಈಗ ಪರ್ಸೆಂಟೇಜ್ ಡಿ ಐಡೆಂಟಿಫೈ ಮಾಡೋದು ನಮ್ಗೆ ಗೊತ್ತಿದೆ. ಹೇಗೆ? ಸಿ ಡಿವೈಡೆಡ್ ಬೈ ಎ ಇಂಟು 100 ಮಾಡಬೇಕು. 4 lakh ಡಿವೈಡೆಡ್ ಬೈ 12 lakh ಇಂಟು 4 lakh ಡಿವೈಡೆಡ್ ಬೈ 12 lakh ಇಂಟು 100 ಮಾಡಿದ್ರೆ ನಮಗೆ 33.33 ಬರುತ್ತೆ. 33.33% ಬರುತ್ತೆ. ಈಗ 2,16,000 ಡಿವೈಡೆಡ್ ಬೈ 6,60,000 ಮಾಡಿದಾಗ ಎಷ್ಟು ಬಂತು ನಮಗೆ? ಮೈನಸ್ 32.72 ಬಂತು. ಓಕೆನಾ? ಸೊ ನೆಕ್ಸ್ಟ್ ಒಂದು ಬಂದು 1 lakh ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದ್ರೆ ನಮಗೆ 33.33% ಬಂತು. ಸೊ ನೆಕ್ಸ್ಟ್ ಒಂದು ಮೈನಸ್ 10,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದ್ರೆ ನಮಗೆ ಮೈನಸ್ 10. ಸೊ ನೆಕ್ಸ್ಟ್ ಒಂದು 40,000 ಡಿವೈಡೆಡ್ ಬೈ 2 lakh ಇಂಟು 100 ಮಾಡಿದ್ರೆ 20. ನೆಕ್ಸ್ಟು 10,000 ಡಿವೈಡೆಡ್ ಬೈ 10,000 ಇಂಟು 100 ಮಾಡಿದ್ರೆ ಸೊ 100. ನೆಕ್ಸ್ಟು 2 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮಗೆ 50 ಬರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ನಾವು ಟೋಟಲ್ ಲೈಬಿಲಿಟೀಸ್ಗೆ ಮಾಡಿ ನೋಡೋಣ. 33,94,000 ಮೈನಸ್ 28,70,000 ಮಾಡಿದ್ರೆ ನಮಗೆ 5,24,000 ಬರುತ್ತೆ. ಓಕೆನಾ? 5,24,000 ಡಿವೈಡೆಡ್ ಬೈ 28,70,000 ಇಂಟು 100 ಮಾಡಿದ್ರೆ ನಮಗೆ 18.25% ಬರುತ್ತೆ. ಇದೆಲ್ಲ ಪರ್ಸೆಂಟ್. ಓಕೆನಾ? ಸೊ ಈಗ ನಾವು ಲೈಬಿಲಿಟೀಸ್ ಮುಗೀತು. ಈಗ ನಾವು ಅಸೆಟ್ಸ್ ಮಾಡೋಣ. ಅಸೆಟ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಅಸೆಟ್ಸಲ್ಲಿ ಫಸ್ಟ್ ಒಂದು ಬಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. 2022 ಬಂದು ನಮಗೆ 7,40,000 ಕೊಟ್ಟಿದ್ದಾರೆ. 2023 ಬಂದು 5,40,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ಬಂದು ಪ್ಲಾಂಟ್ ಆ್ಯಂಡ್ ಮಿಷನರಿ. 2022 ಬಂದು ನಮಗೆ 8 lakh ಕೊಟ್ಟಿದ್ದಾರೆ. 2023 ಬಂದು 12 lakh ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು ಮೆನ್ಷನ್ ಮಾಡಿದ್ದಾರೆ? ಫರ್ನಿಚರ್ ಆ್ಯಂಡ್ ಫಿಕ್ಚರ್ ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್. ಸೊ ಇದು ಬಂದು 2022 ಎಷ್ಟು ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. 2023 ಬಂದು ನಮಗೆ 50,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡೋಣ. ಕ್ಯಾಶ್ ಇನ್ ಹ್ಯಾಂಡ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ ಹ್ಯಾಂಡ್
ಬ್ಯಾಂಕ್. 22 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? 40,000. 2023 ಬಂದು 1,60,000 ಕೊಟ್ಟಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಬಂದು ನಮಗೆ ಬಿಲ್ ರಿಸೀವೇಬಲ್. ಸೊ ಲಯಬಿಲಿಟಿದಲ್ಲಿ ಯಾವಾಗಲೂ ಬಿಲ್ಸ್ ಪೇಯಬಲ್ ಬರುತ್ತೆ. ಸೊ ಅಸೆಟ್ಸಲ್ಲಿ ಯಾವಾಗಲೂ ಬಿಲ್ಸ್ ರಿಸೀವೇಬಲ್ ಬರುತ್ತೆ. ಸೊ ಬಿಲ್ ರಿಸೀವೇಬಲ್ 2022 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3 lakh. ಸೊ 2023 ಅಲ್ಲಿ ಬಂದು 1,80,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಏನು ಕೊಟ್ಟಿದ್ದಾರೆ? ಸೆಂಟ್ರಿ ಡೆಬ್ಟರ್ಸ್ ಮತ್ತು ಸ್ಟಾಕ್ ಕೊಟ್ಟಿದ್ದಾರೆ. ಸೊ 2022 ಅಲ್ಲಿ ಅವರು 4 lakh ಕೊಟ್ಟಿದ್ದಾರೆ. 23 ಅಲ್ಲಿ ಬಂದು 5 lakh. ಲಾಸ್ಟ್ ಒನ್ ಬಂದು ಸ್ಟಾಕ್. 22 ಅಲ್ಲಿ ಬಂದು ನಮಗೆ 5 lakh. ನೆಕ್ಸ್ಟು 23 ಅಲ್ಲಿ 7 lakh ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಒನ್ ಬಂದು ನಮಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಯಾವಾಗಲೂ ಅಸೆಟ್ಸಲ್ಲಿ ಬರೋದಿಲ್ಲ. ಸೊ ನೀವು ಅದನ್ನ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಕನ್ಫ್ಯೂಷನ್ ಆಗಲಿ ಅಂತ ಥರ ಕೊಟ್ಟಿರ್ತಾರೆ, ನೋಡ್ಕೊಂಡು ಸಮ್ ಮಾಡಿ. ಸೊ ಇಲ್ಲಿಗೆ ಅಸೆಟ್ಸ್ ಮುಗೀತು. ಸೊ ಇದನ್ನು ಟೋಟಲ್ ಮಾಡೋಣ ಬನ್ನಿ. ಟೋಟಲ್ ಅಸೆಟ್ಸ್ 40,000, 8 lakh, 40,000, 40,000, 3 lakh, 4 lakh, 5 lakh. ಸೊ ಎಷ್ಟು ಮಾಡಿದೆ ನಮಗೆ? ಅದರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಸ್ವಲ್ಪ ಬರ್ಕೊಳ್ಳಿ. ಅದರ್ ಫಿಕ್ಸ್ಡ್ ಅಸೆಟ್. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಂತ. ಸೊ ಒಂದು ಮಿಸ್ ಆದರೂ ಕೂಡ ನಿಮಗೆ ಸೊ ಲಯಬಿಲಿಟೀಸಲ್ಲಿ ಏನು ಟೋಟಲ್ ಅಮೌಂಟ್ ಇದೆಯೋ ಅಸೆಟ್ಸಲ್ಲಿ ಅದೇ ಸೇಮ್ ಬರಬೇಕು ನಿಮಗೆ. ಸೊ ಇಲ್ಲಾಂದರೆ ನೀವೇನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಸೊ ಅದರ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಎಷ್ಟು ಬರುತ್ತೆ ನೋಡಿ. ಸೊ 2022 ಅಲ್ಲಿ ಬಂದು ಅವ್ರು ಎಷ್ಟು ಕೊಟ್ಟಿದ್ದಾರೆ? 50,000. 2023 ಅಲ್ಲಿ 60,000 ಕೊಟ್ಟಿದ್ದಾರೆ. ಇವಾಗ ಟೋಟಲ್ ಮಾಡೋಣ, ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಟೋಟಲ್ ಅಸೆಟ್ಸು 7,40,000, 8 lakh, 40,000, 40,000, 3 lakh, 4 lakh, 5 lakh, 50,000 ಮಾಡಿದ್ರೆ ನಮಗೆ 28,70,000 ಬರ್ತಿದೆ. ಸೊ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಸೇಮ್ ಮ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದು 2023 ಅಲ್ಲಿ 5,40,000, 12 lakh, 50,000, 1,60,000, 1,80,000, 5 lakh, 7 lakh, 60,000. ಸೊ ಮಾಡಿದ್ರೆ ನಮಗೆ ಸೊ ಟೋಟಲ್ ಬಂದು ನಮಗೆ 33,94,000 ಬರ್ತಿದೆ. ಸೊ ಈಗ ನಾವು ಇದರಲ್ಲಿ ಸಿ ಐಡೆಂಟಿಫೈ ಮಾಡಬೇಕು, ಬಿ ಮೈನಸ್ ಎ ಮಾಡಬೇಕು. ಓಕೆನಾ? ಸೊ ಈಗ ಮಾಡೋಣ ಬನ್ನಿ. 5,40,000 ಮೈನಸ್ 7,40,000 ಮಾಡಿದ್ರೆ ನಿಮಗೆ ಮೈನಸ್ 2 lakh ಬರ್ತಿದೆ. ಸೊ ನೆಕ್ಸ್ಟ್ ಒನ್ನು 12 lakh ಮೈನಸ್ 8 lakh ಮಾಡಿದ್ರೆ ನಿಮಗೆ 4 lakh ಬರ್ತಿದೆ. ನೆಕ್ಸ್ಟ್ ಒಂದು 50,000 ಮೈನಸ್ 40,000 ಮಾಡಿದ್ರೆ 10,000. ನೆಕ್ಸ್ಟು 1,60,000 ಮೈನಸ್ 4 lakh ಮಾಡಿದ್ರೆ 40,000 ಮಾಡಿದ್ರೆ 1,20,000. 1,80,000 ಮೈನಸ್ 3 lakh ಮಾಡಿದ್ರೆ 1,20,000 ಮೈನಸ್ ಬರ್ತಿದೆ. 1 lakh ಮೈನಸ್ 1,20,000. ಇದು 5 lakh ಮೈನಸ್ 4 lakh ಮಾಡಿದ್ರೆ 1 lakh. ಸೊ ನೆಕ್ಸ್ಟ್ ಒನ್ 7 lakh ಮೈನಸ್ 5 lakh ಮಾಡಿದ್ರೆ 2 lakh. ಸೊ ನೆಕ್ಸ್ಟ್ ಒನ್ 60,000 ಮೈನಸ್ 50,000 ಮಾಡಿದ್ರೆ 10,000 ಬರುತ್ತೆ. ಸೊ ಈಗ ಡಿ ಹೇಗೆ ಐಡೆಂಟಿಫೈ ಮಾಡೋದಂದರೆ ಸಿ ಡಿವೈಡ್ ಬೈ ಎ ಇಂಟು 100 ಮೈನಸ್ 2 lakh ಡಿವೈಡ್ ಬೈ 7,40,000 ಇಂಟು 100 ಮಾಡಿದ್ರೆ ಸೊ ಮೈನಸ್
27.02%. ಸೊ ನೆಕ್ಸ್ಟ್ ಒನ್ನು 4 lakh ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದ್ರೆ 50%. ನೆಕ್ಸ್ಟ್ ಒನ್ 10,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ 25. ಸೊ ನೆಕ್ಸ್ಟ್ ಒನ್ ಬಂದು ನಮಗೆ 1,20,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ 300 ಮೈನಸ್ 1,20,000 ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದ್ರೆ ಮೈನಸ್ 40. ಸೊ ನೆಕ್ಸ್ಟ್ ಒನ್ 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ 25. ನೆಕ್ಸ್ಟ್ ಒನ್ ಬಂದು 2 lakh ಡಿವೈಡೆಡ್ ಬೈ 5 lakh ಮಾಡಿದ್ರೆ ಇಂಟು 100 ಮಾಡಿದ್ರೆ ನಮಗೆ 40. ಸೊ ದ ಲಾಸ್ಟ್ ಒನ್ 10,000 ಡಿವೈಡೆಡ್ ಬೈ 50,000 ಇಂಟು 100 ಮಾಡಿದ್ರೆ ಸೊ 20 ಬರುತ್ತೆ. ಸೊ ಈಗ ಟೋಟಲ್ ಅಸೆಟ್ಸ್ಗೆ ಮಾಡೋಣ ಬನ್ನಿ. 33,94,000 ಮೈನಸ್ 28,70,000 ಮಾಡಿದ್ರೆ ನಿಮಗೆ 5,24,000 ಬರುತ್ತೆ. ಸೊ ಇದಕ್ಕೆ 5,24,000 ಡಿವೈಡೆಡ್ ಬೈ 28,70,000 ಇಂಟು 100 ಮಾಡಿದ್ರೆ 18.25% ಬರುತ್ತೆ. ಸೊ ಇದೆಲ್ಲ ಪರ್ಸೆಂಟಲ್ಲಿ ಮೆನ್ಷನ್ ಮಾಡಿ ಥರ. ಓಕೆ, ಸೆಕೆಂಡ್ ಸೆಮ್ ಇಲ್ಲಿಗೆ ಮುಗೀತು. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.